ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗಂ ಗಂ ಗಣಾನಾನ್ತ್ವ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮುಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಾಣಂ ಬ್ರಹ್ಮಣಸ್ಪದಃ ಆನಃ ಶೃಣ್ವನ್ನೋ ದಿವ್ಯಸ್ಯೇದ ಸಾದನಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 27/8/2026 ಗುರುವಾರದ ದಿನ ಭವಿಷ್ಯ. ಪಂಚಾಂಗವನ್ನು ನೋಡಿದಾಗ ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ತಿಥಿ ಇರ್ತಕ್ಕಂಥದ್ದು ಬೆಳಗ್ಗೆ 9:12 ನಂತರ ಪೌರ್ಣಿಮೆ ಪ್ರಾರಂಭವಾಗ್ತಕ್ಕಂಥದ್ದು ಗುರುವಾರ. ಧನಿಷ್ಠಾ ನಕ್ಷತ್ರದ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ. ಏನಾದ್ರೂ ಒಳ್ಳೆ ಕೆಲಸ ಮಾಡಬೇಕು, ಪ್ರಯಾಣ ಹೋಗಬೇಕು ಅನ್ನುವಂಥವ್ರಿಗೆ ರಾಹುಕಾಲ ನೋಡುವಂಥವ್ರಿಗೆ ರಾಹುಕಾಲ 1:58 3:31 ಇರುವಂಥದ್ದು. ಗುಳಿಕ ಕಾಲವನ್ನು ನೋಡಿದಾಗ 9:19 10:52 ಇರುವಂಥದ್ದು. ಯಮಗಂಡ ಕಾಲವನ್ನು ನೋಡಿದಾಗ 6:12 7:46 ಇರ್ತಕ್ಕಂಥದನ್ನ ನೀವು ನೋಡುವಂಥದ್ದು. ವಿಶೇಷವಾಗಿ ಈ ದಿವಸ ಧನಿಷ್ಠಾ ನಕ್ಷತ್ರ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದು. ಆ ಧನಿಷ್ಠಾ ನಕ್ಷತ್ರಾಧಿಪತಿಯಾಗಿರ್ತಕ್ಕಂಥ ಕುಜ ಮಂಗಳ ಗ್ರಹ ಅಂತಕ್ಕಂಥದ್ದು ರಾಹುವಿನೊಂದಿಗೆ ನಕ್ಷತ್ರ ಪರಿವರ್ತನಾ ಸ್ಥಿತಿನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಬಲವನ್ನ ಪಡೆದುಕೊಂಡಿರ್ತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದೆಲ್ಲ ಕೂಡ ಕಂಡು ಬರ್ತದೆ. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಂತಂದ್ರೆ ಕುಜನ ಪ್ರಭಾವ ಅಂತಕ್ಕಂಥದ್ದು ಮೇಷರಾಶಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಲಾಭವನ್ನ ತರಬೇಕು, ಯೋಗವನ್ನ ತರಬೇಕು, ಅದೃಷ್ಟವನ್ನ ತರಬೇಕು, ಹೆಚ್ಚಿನದಾದಂಥ ಅವಕಾಶಗಳು ಅಂತಕ್ಕಂಥ ರೀತಿಯಲ್ಲಿ ಬರುವಂತ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವರಿಗೆ ಪರವಾಗಿಲ್ಲ, ಯಾವುದೇ ತೊಂದರೆ ತಾಪತ್ರಗಳು ಇರೋದಿಲ್ಲ. ಹಣಕಾಸಿನ ಸ್ಥಿತಿಗತಿಗಳ ವಿಚಾರ ಸಂಬಂಧಪಟ್ಟಂತೆಯೂ ಕೂಡ ಅಂತ ಅವ್ಯವಸ್ಥೆಗಳಾಗುವುದಿಲ್ಲ. ವಿದ್ಯಾರ್ಥಿಗಳಿಗೂ ಕೂಡ ಚೆನ್ನಾಗಿರುವಂಥದ್ದು, ವಿದ್ಯಾಭ್ಯಾಸ ಚೆನ್ನಾಗಾಗುವಂತ ಸಂದರ್ಭಗಳೆಲ್ಲವೂ ಕೂಡ ಕಂಡು ಬರುವಂಥದ್ದುಂಟು. ಪ್ರಯಾಣ ಹೋಗುವಂಥವ್ರು ಮಾತ್ರ ಸ್ವಲ್ಪ ಜಾಗ್ರತೆ, ಎಚ್ಚರಿಕೆ. ಮತ್ತೆ ಬೇರೆ ಕಡೆ ದಿನಗೂಲಿ, ವಾರಗೂಲಿ, ತಿಂಗಳ ಸಂಬಳಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥವರು ಸ್ವಲ್ಪ ಜಾಗ್ರತೆಯಿಂದಿರಬೇಕು. ಏನಾದರೂ ಸಣ್ಣ ಪುಟ್ಟಾಗಿ ಪೆಟ್ಟು ಮತ್ತೊಂದು ಮಗದೊಂದು ಮಾಡಿಕೊಳ್ಳುವಂತ ಪರಿಸ್ಥಿತಿಗಳು ಬರಬಹುದು. ಎಡವಟ್ಟುಗಳು ಆಗ್ತಕ್ಕಂಥದ್ದು, ಒತ್ತಡಗಳು ಜಾಸ್ತಿ ಆಗುವಂತ ಸಂದರ್ಭ. ಸಂಬಳಕ್ಕೆ ಕೆಲಸವನ್ನ ಮಾಡುವಂಥವರು ಸ್ವಲ್ಪ ಜಾಗ್ರತೆಯಿಂದಿರಬೇಕು. ಉದ್ಯೋಗ ಒತ್ತಡಗಳು ಮತ್ತೆ ಜವಾಬ್ದಾರಿಗಳು ಜಾಸ್ತಿ ಬರತಕ್ಕಂಥದ್ದು. ಅಷ್ಟಮಾಧಿಪತಿಯೂ ಅವನೇ ಆಗಿರ್ತಕ್ಕಂಥದ್ದಾಗಿರುವುದರಿಂದ ಅಪವಾದಗಳು, ಗಾಳಿ ಸುದ್ದಿಗಳು, ಬೇಡಲಾರದಂತ ವಿಷಯಗಳ ಚರ್ಚೆಗಳು ಹೆಚ್ಚಾಗಿ ಬರುವಂತ ಸಾಧ್ಯತೆಗಳಿರುತ್ತೆ. ಮೇಷರಾಶಿಗೆ ಸಂಬಂಧಪಟ್ಟಂತೆ ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಪಾಲುದಾರಿಕೆ ವ್ಯವಹಾರ ಚೆನ್ನಾಗಾಗುವಂತ ಸಂದರ್ಭಗಳೆಲ್ಲವೂ ಕೂಡ ಕಂಡು ಬರ್ತದೆ. ಆದ್ರೆ ಸಂಗಾತಿಯೊಂದಿಗೆ ಮನಸ್ತಾಪ, ಆ ಥರದ ಒಂದು ಪ್ರವೃತ್ತಿಗಳು, ದುಡುಕಿನ ಸ್ವಭಾವ, ದುಡುಕಿನ ಮಾತು ಸ್ವಲ್ಪ ನಿಮಗೆಲ್ಲೋ ಸಣ್ಣದಾಗಿ ನಿಮ್ಮ ಗೌರವಕ್ಕೆ ಧಕ್ಕೆ ಆಗುವಂತ ರೀತಿಯಲ್ಲಿ ಬರುವಂತ ಸಾಧ್ಯತೆಗಳಿರುತ್ತೆ. ಕುಟುಂಬದಲ್ಲಿ ಒಬ್ಬರ ಮೇಲೆ ಸ್ವಲ್ಪ ಕತ್ತಿ ಮಸಿತಕ್ಕ, ಅಂದ್ರೆ ಒಳಗಡೆನೇ ಏನೋ ಒಂದು ರೀತಿಯಾದಂಥ ಪ್ಲಾನು, ಕಲಹಗಳು, ಕಿರಿಕಿರಿ ಆಗ್ತಕ್ಕಂಥ ಪರಿಸ್ಥಿತಿಗಳನ್ನ ನೋಡುವಂತ ಸಾಧ್ಯತೆಗಳಿರುತ್ತೆ. ಕುಟುಂಬದ ಒಳಗಡೆ ನಿದ್ರೆಯನ್ನ ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ. ಏನೇನೋ ಪದೇ ಪದೇ ಎಚ್ಚರ ಆಗುವಂತ ಸಂದರ್ಭಗಳು ಬರಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ತೀರ್ಮಾನ, ಇನ್ವೆಸ್ಟ್ಮೆಂಟ್ ಮಾಡಬೇಕು, ಈಗಾಗಲೇ ವ್ಯಾಪಾರವನ್ನು ಮಾಡ್ತಿದ್ರೆ ಅದಕ್ಕೆ ಇನ್ನಷ್ಟು ಬಂಡವಾಳ ಹಾಕಬೇಕು, ಉತ್ತಮವಾದಂತ ತೀರ್ಮಾನವೇ. ಅದರಲ್ಲಿ ಯಾವುದೂ ಕೂಡ ಲೋಪದೋಷಗಳು ಬರುವುದಿಲ್ಲ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲೂ ಕೂಡ ಸಹಕಾರಿಯಾಗಿರ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡು ಬರುತ್ತದೆ. ಉದ್ಯೋಗದಲ್ಲಿ ಬೇರೆಯವರ ಕೈ ಕೆಳಗೆ ದಿನಗೂಲಿ, ವಾರಗೂಲಿ, ತಿಂಗಳ ಸಂಬಳ ಕೆಲಸ ಮಾಡುವಂತವರಿಗೆ ತುಂಬಾ ಅದ್ಭುತವಾದಂತ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಕೊಟ್ಟಂತ ಜವಾಬ್ದಾರಿನ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸ್ತಕ್ಕಂಥದ್ದು, ಪೂರೈಕೆ ಮಾಡ್ತಕ್ಕಂಥದ್ದು, ಪೂರ್ಣ ಮಾಡ್ತಕ್ಕಂಥ ಸಂದರ್ಭ, ಸ್ಥಿತಿಗತಿಗಳು ಎಲ್ಲವೂ ಕೂಡ ಇರುವಂಥದ್ದು. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಸ್ಥರಿಗೆ ಸ್ವಲ್ಪ ಎಳೆದಾಟಗಳು ಜಾಸ್ತಿ ಆಗುತ್ತೆ ಅಷ್ಟೇ. ಅಂದುಕೊಂಡಂತ ರೀತಿಯ ವ್ಯವಹಾರಗಳು ಒಂದು ರೀತಿಯಲ್ಲಿ ಜಿಡ್ಡುಗಟ್ಟಿದಂತ ರೀತಿಯಲ್ಲಿ ನಡೀತದೆ. ಬಿಟ್ರೆ ವಿಕಂತ ರೀತಿಯಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಆರೋಗ್ಯದಲ್ಲೂ ಕೂಡ ಸುಧಾರಣೆಗಳಿದೆ, ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ವಿದ್ಯಾಭ್ಯಾಸವೂ ಕೂಡ ತುಂಬಾ ಚೆನ್ನಾಗಿ ಆಗುವಂತ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿರ್ತದೆ. ಆರ್ಥಿಕವಾದಂತೆ ಸ್ಥಿತಿಯೂ ಕೂಡ ಅಂತ ಮೈನಸ್ ಅನ್ನೋ ರೀತಿಯಲ್ಲಿ ಇರೋದಿಲ್ಲ. ಒಂದು ತೃಪ್ತಿಕರವಾದಂತ ರೀತಿಯಲ್ಲಿ ಈ ದಿವಸ ವೃಷಭ ರಾಶಿ ನೋಡುವಂತ ಸಾಧ್ಯತೆಗಳಿರುತ್ತೆ.
ಶ್ರೀ ಅಮ್ಮನವರೆಗೆ ತುಪ್ಪದ ದೀಪವನ್ನ ಹಚ್ಚತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂತೆ ರೀತಿ ನೋಡಿದಾಗ ಮಿಥುನ ರಾಶಿಯವರಿಗೆ ಶತ್ರುಗಳ ಉಪಟಳಗಳು ಜಾಸ್ತಿ ಆಗತ್ತೆ, ಸಾಲದ ಒತ್ತಡಗಳು ಜಾಸ್ತಿ ಆಗತ್ತೆ, ಸಾಲದ ಚಿಂತೆಗಳು ಹೆಚ್ಚಾಗಿ ಬರ್ತಕ್ಕಂಥ ಸಂದರ್ಭ. ಆರೋಗ್ಯಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಸ್ವಲ್ಪ ಈ ಅರ್ನಿಯ ಸಂಬಂಧಪಟ್ಟ ಸಮಸ್ಯೆ, ಉಷ್ಣಕ್ಕೆ ಸಂಬಂಧಪಟ್ಟಂತೆ ದೇಹದಲ್ಲಿ ಉಷ್ಣದ ಪ್ರಮಾಣ ಜಾಸ್ತಿ ಆಗುವಂಥದ್ದು, ಹೊಟ್ಟೆ ನೋವು ಬರತಕ್ಕಂಥದ್ದು, ತಿಂಗಳ ದೋಷಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸ, ಸ್ವಲ್ಪ ಕಿಡ್ನಿ ಸಂಬಂಧಪಟ್ಟ ಸಮಸ್ಯೆ ಇರ್ತಕ್ಕಂಥವ್ರು, ರಕ್ತದಲ್ಲಿ ಸ್ವಲ್ಪ ಏನಾರೋ ವಿಟಮಿನ್ B12 ಅನ್ನೋ ರೀತಿಯಲ್ಲಿ ಏನಾದ್ರು ಸ್ವಲ್ಪ ವ್ಯತ್ಯಾಸ ಆಗಿ ಸುಸ್ತಾಗುವಂತ ಸಂದರ್ಭ. ಈ ಕಂಡೀಷನ್ಸ್ ಏನಾದರೂ ಸ್ವಲ್ಪ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಆದರೆ ಲಾಭದ ಪ್ರಮಾಣದಲ್ಲಿ ಚೇತರಿಕೆಯನ್ನು ಕಾಣ್ತಕ್ಕಂಥದ್ದು, ಉಳಿತಾಯವಿಲ್ಲದಿದ್ದರೂ ಕೂಡ ಲಾಭದಲ್ಲಿ ಈ ಚೇತರಿಕೆಯನ್ನು ಕಾಣ್ತಕ್ಕಂಥದ್ದು, ಮತ್ತೆ ಸ್ನೇಹಿತರ ಸಹಕಾರ ನಿಮಗೆ ಸಿಗುವಂತ ಸಂದರ್ಭಗಳೆಲ್ಲವೂ ಕೂಡ ಕಂಡು ಬರುತ್ತದೆ. ಇನ್ವೆಸ್ಟ್ಮೆಂಟ್ ಹೂಡಿಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಸ್ವಲ್ಪ ಯಾಕೋ ಅಷ್ಟೊಂದು ಶುಭಪ್ರದವಾದಂತ ಸಂದರ್ಭಗಳು ಇರೋದಿಲ್ಲ ಅಂತಕ್ಕಂಥದ್ದು. ಪ್ರಯಾಣ ಜಾಗ್ರತೆ ಎಚ್ಚರಿಕೆಯಿಂದ ಹೋಗಬೇಕಾಗತ್ತೆ. ಗೊಂದಲಗಳು, ಕನ್ಫ್ಯೂಸು, ಒತ್ತಡಗಳು, ಅಧಿಕ ಕೋಪ, ಆತ್ರ, ಮುಂಗೋಪ, ದುಡುಕತನ ಸ್ವಲ್ಪ ಹೆಚ್ಚಾಗಿ ಪರಿಣಾಮವನ್ನು ಮತ್ತೆ ಪ್ರಭಾವವನ್ನು ಬೀರ್ತಕ್ಕಂಥ ಸ್ಥಿತಿಯನ್ನ ಮಿಥುನ ರಾಶಿಯನ್ನು ನೋಡ್ತೀವಿ. ಕೆಂಪು ಬಟ್ಟೆಯನ್ನ ದಾನ ಮಾಡ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡ್ತಕ್ಕಂಥದ್ದು. ಇನ್ನು ಕಟಕ ರಾಶಿಗೆ ಸಂಬಂಧಪಟ್ಟಂತೆ ಯೋಗಕಾರಕನಾದಂಥ ರಾಹುವಿನ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ರೀತಿಯಲ್ಲಿ ಮತ್ತೆ ಪರಿವರ್ತನಾ ಸ್ಥಿತಿನಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಸಂಬಂಧಪಟ್ಟಂತೆ ಅದೃಷ್ಟ ಅಂತಕ್ಕಂಥದ್ದು ಏನಾದರೂ ನಿಮ್ಮನ್ನ ಕೈ ಹಿಡಿಯಬೇಕು. ಬಿಟ್ಟರೆ ಅಂತ ಶುಭಪ್ರದ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡುವಂತ ಸಾಧ್ಯತೆಗಳಿರಲ್ಲ. ಬಟ್ ಗುರುದೃಷ್ಟಿ ಇದೆ ಚಂದ್ರನ ಮೇಲೆ, ಬಟ್ ಆಪತ್ತುಗಳು ಬರೋದಿಲ್ಲ. ಲಕ್ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿ ಆಗೋದಿಲ್ಲ. 6 ಕೇರಲ್ಲ, 3 ಕಿಳಿಯಲ್ಲ, ಯಥಾವತ್ತು ಜಿಡ್ಡುಗಟ್ಟಂಗೆ ನಡೀತದೆ ಅಂತಕ್ಕಂಥದ್ದು. ಅದೃಷ್ಟವೂ ಇಲ್ಲ, ಶ್ರಮ ಹಾಕಿದ್ರಲ್ಲೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ದಕ್ಕುವುದಿಲ್ಲ. ನಿಮ್ಮ ಶ್ರಮವೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಯಶಸ್ಸನ್ನು ಕೊಡೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ತೋರ್ತಕ್ಕಂಥದ್ದು. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಸ್ಥರಿಗೂ ಹಾಗೆ ಇದೆ, ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೂ ಕೂಡ ಅದೇ ಕಂಡೀಷನ್ಸ್ ಇರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಅಪವಾದಗಳು ಬರ್ತದಲ್ಲ, ಅದು ನಿಮಗೆ ಸಹಿಸಕ್ಕಾಗದೇ ಇರ್ತಕ್ಕಂಥ ಸ್ಥಿತಿನಲ್ಲಿ ಒದ್ದಾಟಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿಯನ್ನ ಕಾಣ್ತದೆ. ಗೌರವಕ್ಕೆ ಎಲ್ಲೋ ಸಣ್ಣದಾಗಿ ಧಕ್ಕೆ ಆಗುವಂಥದ್ದು, ನಿಮ್ಮ ಪ್ರತಿಷ್ಠೆಗೆ ಘನತೆಗೆ ತಕ್ಕನಾದಂಥ ಬೆಲೆ ಕೊಟ್ಟು ಜನಗಳಿಂದ ವರ್ತನೆ ಸಿಗದಲೇ ಇರ್ತಕ್ಕಂಥದ್ದು ನಿಮ್ಮಲ್ಲಿ ಸ್ವಲ್ಪ ಗಿಲ್ಟ್ ಫೀಲಿಂಗ್, ಇರುಸುಮರುಸನ ತರತಕ್ಕಂಥದ್ದನ್ನ ಕಟಕ ರಾಶಿ ನೋಡುವಂಥ ಸಾಧ್ಯತೆಗಳಿರುತ್ತೆ ಈ ದಿವಸ ಅಂತಕ್ಕಂಥದ್ದು. ಪರಿಹಾರವನ್ನು ಏನು ಮಾಡ್ಕೊಳ್ಬೇಕಾಗತ್ತೆ? ಬಿಳಿ ಎಕ್ಕದ ಗಿಡಕ್ಕೆ 9 ಪ್ರದಕ್ಷಿಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ಸಿಂಹರಾಶಿಗೆ ಸಂಬಂಧಪಟ್ಟಂತೆ ಯೋಗಕಾರಕ ಅದೃಷ್ಟವನ್ನ ತರುವಂತವನು ನಿಮಗೆ ಲಾಭದಲ್ಲಿ ಕುಳಿತಿದ್ದಾನೆ. ರಾಹುವಿನ ಜೊತೆಯಲ್ಲಿ ಪರಿವರ್ತನಾ ಸ್ಥಿತಿನಲ್ಲಿದ್ದಾನೆ. ಹಾಗಾಗಿ ಭೂಮಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಚೆನ್ನಾಗಿದೆ. ಫ್ಯಾಕ್ಟ್ರಿಗಳನ್ನು ನಡೆಸುವಂಥವರು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಾನಿಕ್, ಎಲೆಕ್ಟ್ರಿಕಲ್ ಮತ್ತು ಸಾರಿಗೆ ಕ್ಷೇತ್ರ, ವಿದ್ಯುತ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿರ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡು ಬರೋದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ತಂದೆಯಿಂದ ಲಾಭ, ಪಿತ್ರಾರ್ಜಿತ ಸೊತ್ತಿನಿಂದ ಲಾಭ, ವಿದ್ಯಾ ಲಾಭವಾಗ್ತಕ್ಕಂಥದ್ದು, ತಾಯಿಯಿಂದ ಲಾಭವಾಗ್ತಕ್ಕಂಥ ಸಂದರ್ಭ, ಅದೃಷ್ಟ ಒಲಿದು ಬರ್ತಕ್ಕಂಥ ಸನ್ನಿವೇಶ, ವಿದ್ಯಾರ್ಹತೆಗೆ ಏನಾದ್ರು ಕ್ಯಾಂಪಸ್ ಸೆಲೆಕ್ಷನ್ಗಳಿದ್ರೆ ಅಲ್ಲಿ ಸಕ್ಸಸ್ ಆಗುವಂತ ಸಂದರ್ಭಗಳೆಲ್ಲವೂ ಕೂಡ ಕಂಡು ಬರುವಂಥದ್ದು. ಉದ್ಯೋಗಸ್ಥರಿಗೆ ದಿನಗೂಲಿ, ವಾರಗೂಲಿ ಮತ್ತೆ ಫ್ಯಾಕ್ಟ್ರಿಗಳನ್ನು ನಡೆಸ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳನ್ನು ನಡೆಸುವಂಥವ್ರಿಗೆ ಅಷ್ಟೊಂದು ಶುಭಪ್ರದ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡಿದವರು. ಈ ಏನು ಕ್ಷೇತ್ರಗಳನ್ನ ಆ ಕ್ಷೇತ್ರಗಳನ್ನ ಬಿಟ್ಟಂಥವ್ರಿಗೆ ರವಿ ಆದಂಥವನು ಸ್ವಲ್ಪ ಅಮಂಕಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ನಿಮ್ಮದೇ ಆದಂಥ ಕೆಲವೊಂದು ತಪ್ಪು ನಿರ್ಧಾರಗಳೇನಾದರೂ ನಿಮಗೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಅತಿಹಾಸೆಗೆ ಬಲಿ ಮಾಡಿ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡು ಅಲ್ಲಿ ಲಾಸ್ ಮಾಡ್ಕೊಳ್ಬಹುದು. ಬಿಟ್ರೆ ಉಪಯೋಗಿಸ್ಕೊಂಡ್ರೆ ಈ ದಿವಸ ಎಲ್ಲವೂ ಕೂಡ ಲಕ್ ಮತ್ತೆ ಅದೃಷ್ಟವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು, ಲಾಭವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು, ಆರ್ಥಿಕವಾದಂಥ ಲಾಭವನ್ನು ತಂದು ಕೊಡತಕ್ಕಂಥ ಸ್ಥಿತಿಯನ್ನ ತಂದು ನಿಲ್ಲಿಸುತ್ತೆ ಸಿಂಹರಾಶಿನಿಗೆ ಈ ದಿವಸ ಗ್ರಹಗತಿಗಳ ಸ್ಥಿತಿಗತಿಗಳು ಸಿಂಹರಾಶಿನಿಗೆ.
ಕುಲದೇವತೆಗೆ ಹೆಸರು ಕಾಳಿನ ನೈವೇದ್ಯವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟಂತೆ ರೀತಿ ನೋಡಿದಾಗ ಕನ್ಯಾ ರಾಶಿಗೆ ಅಷ್ಟಮಾಧಿಪತಿ ಬಲವಾಗಿ ಕುಳಿತಿದ್ದಾನೆ. ಯಾರ್ಯಾರು ಮಿಷಿನರಿ ವರ್ಕು, ವಾಹನ ರಿಪೇರಿ ಸಂಬಂಧಪಟ್ಟಂತೆ ಕೆಲಸ, ಅಗ್ನಿಗೆ ಸಂಬಂಧಪಟ್ಟಂತೆ ಕೆಲಸ, ಮತ್ತೆ ಈ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವಂಥವ್ರು, ರಾಹು ಇದನ್ನೆಲ್ಲ ಎಲ್ಲೋ ಕನ್ಫ್ಯೂಸ್ ಮಾಡಿಬಿಟ್ಟು ಏನೋ ರಿಪೇರಿ ಮಾಡೋಕೆ ಹೋಗಿ ಇನ್ನೇನೋ ಹಾನಾಗಿ ಇನ್ನೇನೋ ಸಮಸ್ಯೆಯನ್ನು ತಂದು ಕೊಡ್ತಕ್ಕಂಥ, ಇಲ್ಲೇನೋ ರಿಪೇರಿ ಮಾಡ್ತೀವಿ ಇನ್ನೇನೋ ಬೀಳ್ತಕ್ಕಂಥದ್ದು, ಈ ಸ್ಥಿತಿನಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಆಗಬಹುದು. ಹಾಗಾಗಿ ಸ್ವಲ್ಪ ಜಾಗ್ರತೆ ಕೆಲಸವನ್ನ ಮಾಡುವಂಥದ್ದು, ಕಠಿಣ ಪರವಾದಂಥ ವೃತ್ತಿಪರವಾದಂಥ ಕೆಲಸಗಳನ್ನು ಮಾಡುವಂಥವ್ರಿಗೆ ಅಷ್ಟಮಾಧಿಪತಿ ಪೆಟ್ಟನ್ನು ತರಬೇಕು, ಪೆಟ್ಟನ್ನು ಬಿಡಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಮತ್ತೆ ಪ್ರಯಾಣದಲ್ಲೂ ಕೂಡ ಸ್ವಲ್ಪ ಸಮಸ್ಯೆಗಳು ಉತ್ಪತ್ತಿಯಾಗಬೇಕು. ದಶಮದಲ್ಲಿ ದಿಗ್ಬಲನಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಕೆಲಸ ಕಾರ್ಯ ಚೆನ್ನಾಗಿರುತ್ತೆ, ಕೊಟ್ಟಂತೆ ಜವಾಬ್ದಾರಿ ನಿರ್ವಹಿಸ್ತೀರಿ, ಆದರೆ ಹೆಚ್ಚು ಜವಾಬ್ದಾರಿಗಳು ಬೀಳ್ತದೆ, ಹೆಚ್ಚು ಕೆಲಸವನ್ನ ಮಾಡಬೇಕಾಗತ್ತೆ. ಎಷ್ಟೇ ಕೆಲಸ ಕೊಟ್ಟರು ಕೂಡ ಸೋಮಾರಿತನವನ್ನು ಮಾಡೋದಿಲ್ಲ. ಈ ದಿವಸ ಕೊಟ್ಟಂತ ಜವಾಬ್ದಾರಿನ ಅಚ್ಚುಕಟ್ಟಾಗಿ ನಿರ್ವಹಿಸ್ತೀರಿ. ಆರ್ಥಿಕವಾದಂಥ ಸ್ಥಿತಿ, ಅವಶ್ಯಕತೆಗೆ ಯಾವುದು ಬೇಕೋ ಅದೆಲ್ಲವೂ ಕೂಡ ಪೂರೈಕೆ ಆಗತ್ತೆ, ಅದರಲ್ಲಿ ಯಾವುದೇ ಲೋಪದೋಷಗಳಾಗುವುದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುವಂಥದ್ದು. ಕನ್ಫ್ಯೂಸು ಮತ್ತೆ ಗೊಂದಲಗಳು ಜಾಸ್ತಿ ಆಗತ್ತೆ, ಅಂತ ನೆಗೆಟಿವ್ ಥಾಟ್ಸ್ಗಳು ವಿಪರೀತವಾಗಿ ಬರುತ್ತೆ. ನಾಳೆ ಏನೋ ಆಗುತ್ತೆ ಅನ್ನೋ ರೀತಿಯಾದಂಥ ನೆಗೆಟಿವ್ ಹೆಚ್ಚಾಗಿ ಬರ್ತಕ್ಕಂಥದ್ದು, ಅಪವಾದಗಳು ಬರ್ತಕ್ಕಂಥದ್ದು, ಅಪನಿಂದನೆಗಳು ಬರ್ತಕ್ಕಂಥದ್ದು, ಸ್ವಲ್ಪ ಮೋಸಕ್ಕೊಳಗಾಗ್ತಕ್ಕಂಥ ಸಂದರ್ಭ. ಈ ಕಂಡೀಷನ್ಸ್ ಅನ್ನ ಸಾಮಾನ್ಯವಾಗಿ ಈ ದಿವಸ ಕನ್ಯಾ ರಾಶಿನ ನೋಡ್ತೀರಿ. ಗಣಪತಿಗೆ 21 ಮೋದಕವನ್ನು ನೈವೇದ್ಯ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ತುಲಾ ರಾಶಿಗೆ ಸಂಬಂಧಪಟ್ಟಂತೆ ರೀತಿ ನೋಡಿದಾಗ ಧನಾಧಿಪತಿ ರಾಹು ಇಬ್ಬರೂ ಪರಿವರ್ತನಾ ಸ್ಥಿತಿನಲ್ಲಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಕಮಿಷನ್ ಬೇಸಿಕ್ಕು ವ್ಯವಹಾರ ಅಥವಾ ಕಮಿಷನ್ ಮುಖಾಂತರವಾಗಿ ಲಾಭವನ್ನು ಮಾಡ್ತಕ್ಕಂಥದ್ದು, ಹಣಕಾಸಿನ ವ್ಯವಸ್ಥೆಗಳಾಗ್ತಕ್ಕಂಥದ್ದು, ಈ ಷೇರು ಮಾರುಕಟ್ಟೆಯಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ಲಾಭವನ್ನು ತರ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರ ಚೆನ್ನಾಗಾಗ್ತಕ್ಕಂಥದ್ದು, ಮತ್ತೆ ಎರಡನೇ ಮದುವೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು, ಶುಭವಾರ್ತೆಗಳು ಬರ್ತಕ್ಕಂಥ ಸಂದರ್ಭ, ಮತ್ತೆ ತಂದೆಯ ಸಹಕಾರಗಳು ಸಿಗುವಂಥದ್ದು, ಪ್ರಯಾಣ ಅನುಕೂಲವಾಗ್ತಕ್ಕಂಥದ್ದು, ಓದಂತೆ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗುವಂಥ ಲಕ್ಷಣಗಳೆಲ್ಲವೂ ಕೂಡ ಕಂಡು ಬರುವಂಥ ಸಾಧ್ಯತೆ. ಮದುವೆ ಸಂಬಂಧಪಟ್ಟಂತ ರೀತಿಯಾದಂಥ ಅಥವಾ ಪ್ರೀತಿ ಪ್ರೇಮದ ಸಂಬಂಧಪಟ್ಟಂತ ರೀತಿಯಾದಂಥ ಸ್ಥಿತಿಗತಿಗಳಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ಮಕ್ಕಳಿಂದ ಧನ ಸಹಾಯ, ಪ್ರೀತಿ ಪಾತ್ರರಿಂದ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸ್ಥಿತಿ ಎಲ್ಲವನ್ನು ಕೂಡ ನೋಡುವಂಥದ್ದು. ಒಟ್ಟಿನಲ್ಲಿ ವ್ಯಾವಹಾರಿಕವಾದಂಥ ಸ್ಥಿತಿಗತಿಗಳು, ಹಣಕಾಸಿನ ಸ್ಥಿತಿಗತಿಗಳೆಲ್ಲವೂ ಕೂಡ ಚೆನ್ನಾಗಿರುತ್ತೆ. ಆದರೆ ಉದ್ಯೋಗ, ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರು, ದಿನಗೂಲಿ, ವಾರಗೂಲಿ, ತಿಂಗಳ ಸಂಬಳ ಕೆಲಸ ಮಾಡುವಂಥವ್ರಿಗೆ ಶುಭಪ್ರದವಲ್ಲ. ಈ ದಿವಸ ಉದ್ಯೋಗ ನಷ್ಟಗಳಾಗಬಹುದು, ಅಥವಾ ಮಾಡುವಂಥ ಕೆಲಸ ಪೂರ್ಣ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ನಿಲ್ಲಬಹುದು, ಅಥವಾ ನೀವು ಮಾಡಿದಂಥ ಕೆಲಸಕ್ಕೆ ತಕ್ಕನಾದಂಥ ಪ್ರತಿಫಲ ಸಿಗದಲೇ ಇರಬಹುದು, ಅಥವಾ ಪ್ರಶಂಸೆಗಳು ಸಿಗದಂಥ ರೀತಿಯಲ್ಲಿ ಇರಬಹುದು. ಅದೃಷ್ಟ ಸ್ವಲ್ಪ ಕೈ ಹಿಡಿತಕ್ಕಂಥ ಸ್ಥಿತಿಯನ್ನು ಕಾಣ್ತದೆ ಈ ದಿವಸ ತುಲಾ ರಾಶಿಗೆ ಸಂಬಂಧಪಟ್ಟಂತೆ. ಪರಿಹಾರವನ್ನು ಏನು ಮಾಡ್ಕೊಳ್ಬೇಕು? ಅನಾಥಾಲಯಕ್ಕೆ ಮೊಸರನ್ನವನ್ನು ನೈವೇದ್ಯ ಕೊಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡ್ತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ರಾಶ್ಯಾಧಿಪತಿಯ ರಾಹು ಜೊತೆಯಲ್ಲಿ ಪರಿವರ್ತನಾ ಸ್ಥಿತಿ, ಆ ರಾಶ್ಯಾಧಿಪತಿಯ ನಕ್ಷತ್ರವೇ ಈ ದಿವಸ ಇರ್ತಕ್ಕಂಥದ್ದಾಗಿರೋದ್ರಿಂದ ನಿಮಗೆ ಕೆಲಸ ಮತ್ತೆ ಕಾರ್ಯಕರ್ತವ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಡಿಬಿಡಿಗಳು, ಒತ್ತಡಗಳು, ತುಂಬಾ ಆತರದ ಪ್ರವೃತ್ತಿ, ಈ ಕಂಡೀಷನ್ಸ್ ಎಲ್ಲವೂ ಕೂಡ ಕಂಡು ಬರುವಂಥದ್ದು ಉಂಟು. ಪರ್ಫೆಕ್ಟ್ ಆಗಿ ಎಲ್ಲವೂ ಆಗುತ್ತಾ ಅಂದ್ರೆ ಆಗೋದಿಲ್ಲ. ತುಂಬಾ ಪ್ರೆಷರ್ ಕೊಟ್ಟ ಆಗುತ್ತೆ ಕೆಲಸಗಳು, ಯಾವುದೇ ಕೆಲಸಕ್ಕಾಗಲಿ ತುಂಬಾ ಮೈಂಡ್ ಪ್ರೆಷರು, ವರ್ಕ್ ಪ್ರೆಷರ್ ಕೊಟ್ಟು ಆಗುವಂಥ ಸ್ಥಿತಿ. ತುಂಬಾ ಸಾಕಪ್ಪ ಏನಾಗ ಹಾಳಾಗೋಗ್ಲಿ ಅಂತ ಅಂದ್ಬಿಟ್ಟು ಕೊನೆಗೆ ಏನೋ ಒಂದು ಮಾಡ್ತಿರಲ್ಲ, ಆ ಲಯಾಸ್ಟಿಗೆ ಎಲ್ಲವನ್ನೂ ಕೂಡ ಪ್ರೆಷರ್ ಕೊಟ್ಟು ಹೈರಾಣ ಮಾಡಿ ನಿಮ್ಮನ್ನು ಕೊನೆಗೆ ಆ ಕೆಲಸ ಆಗುವಂಥ ಸಂದರ್ಭ, ನೀವು ಮಾಡುವಂಥ ಕೆಲಸ. ಮತ್ತೆ ಸೇವಕರಿಂದ, ಕೆಳ ಹಂತದ ಅಧಿಕಾರಿಗಳಿಂದ, ಸೋದರ ಮಾವನಿಂದ ಸಮಸ್ಯೆಗಳು ಉತ್ಪತ್ತಿಯಾಗಬಹುದು, ಅಥವಾ ಅಪವಾದ ಅಪಪ್ರಚಾರಗಳನ್ನು ನೋಡ್ತಕ್ಕಂಥದ್ದು. ಕೆಲಸಗಾರರಿಂದ ಸ್ವಲ್ಪ ಎಡವಟ್ಟುಗಳು ಜಾಸ್ತಿ ಆಗುತ್ತೆ, ಮುಂದೆ ನಿಂತು ಕೆಲಸವನ್ನು ಮಾಡಿಸಬೇಕು. ಆರೋಗ್ಯಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಉಷ್ಣ ಬಾಧೆ, ಉದರ ಬಾಧೆ, ತಿಂಗಳ ದೋಷಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸ, ವಿಟಮಿನ್ B12 ಸಂಬಂಧಪಟ್ಟಂತೆ ಕೆಂಪು ರಕ್ತ ಕಣ ಕಡಿಮೆ ಆಗ್ತಕ್ಕಂಥದ್ದು, ಅನ್ಯ ಸಂಬಂಧಪಟ್ಟ ಸಮಸ್ಯೆ, ಕಿಡ್ನಿ ಸಂಬಂಧಪಟ್ಟ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಾಗುವಂಥ ಸಂದರ್ಭ. ಈ ಕಂಡೀಷನ್ ಅವ್ಯವಸ್ಥೆ ದೇಹದಲ್ಲಿ ಇರುವಂಥವರಿಗೆ ಹೆಚ್ಚಾಗುವಂಥ ಸ್ಥಿತಿಯನ್ನು ಕಾಣಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಅನಿರೀಕ್ಷಿತವಾದಂಥ ಖರ್ಚು ವೆಚ್ಚಗಳು ಬರ್ತಕ್ಕಂಥದ್ದು, ಆರ್ಥಿಕವಾದಂಥ ಮುಗ್ಗಟ್ಟುಗಳು ಹೆಚ್ಚಾಗ್ತಕ್ಕಂಥದ್ದು, ಉಳಿತಾಯದ ಪ್ರಮಾಣ ಇಲ್ಲದೇ ಇರ್ತಕ್ಕಂಥದ್ದು,
ಸಾಲಗಾರರಿಂದ ಸ್ವಲ್ಪ ನೋವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ, ಶತ್ರುಗಳಿಂದ ಕುತಂತ್ರಗಳಾಗ್ತಕ್ಕಂಥ ಕಂಡೀಷನ್ಸ್ ಇವೆಲ್ಲವೂ ಕೂಡ ಇದೆ. ವಿದ್ಯಾಭಂಗವಾಗಬಹುದು, ಜಾಗ್ರತೆಯಿಂದಿರಬೇಕು. ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ಹಸುವಿಗೆ ಬೆಲ್ಲವನ್ನು ತಿನ್ನಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ಧನುಸು ರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಪಂಚಮಾಧಿಪತಿಯಾದಂಥ ಸಪ್ತಮ ಪ್ರಭಾವ, ಹಾಗಾಗಿ ರಾಹುವಿನೊಂದಿಗೆ ಪರಿವರ್ತನಾ ಸ್ಥಿತಿನಲ್ಲಿರ್ತಕ್ಕಂಥದ್ದು ಪ್ರೀತಿ ಪ್ರೇಮದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಎಲ್ಲೋ ಶುಭಪ್ರದವಾದಂಥ ಸ್ಥಿತಿ ನಿರ್ಮಾಣವಾಗಬಹುದು. ಶುಭ ಕಾರ್ಯದ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಶುಭಪ್ರದವಾಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು. ಹೂಡಿಕೆಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್, ಈಗಾಗಲೇ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇದ್ರಿ, ಆ ಉದ್ಯಮದೊಳಗೆ ಇನ್ವೆಸ್ಟ್ ಮಾಡಬೇಕು. ಅಲ್ಲಿ ಸ್ವಲ್ಪ ಒಳ್ಳೆಯ ಇನ್ವೆಸ್ಟ್ ಮಾಡ್ತಕ್ಕಂಥ ಸಂದರ್ಭ, ಅಂದ್ರೆ ಲಾಭವನ್ನು ತರುವಂತ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ರೀತಿಯಲ್ಲಿ ಭೂಮಿಯನ್ನು ಖರೀದಿ ಮಾಡುವಂತವರಿಗೆ ಅನುಕೂಲಕರವಾದಂಥ ಸ್ಥಿತಿ. ಪ್ರಯಾಣ ಸ್ವಲ್ಪ ತೊಂದರೆ ಆಗೋದಿಲ್ಲ, ಪ್ರಯಾಣ ಸುಸೂತ್ರವಾಗುತ್ತೆ. ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಓಕೆ ಅನ್ನೋ ರೀತಿಯಾದಂಥ ಕಂಡೀಷನ್ಸು, ಪರವಾಗಿಲ್ಲ, ಏನು ವ್ಯವಸ್ಥೆಗಳು ಬೇಕೋ ಆ ಜೀವನಕ್ಕೆ, ಆ ಇವತ್ತಿನ ಜೀವನಕ್ಕೆ ಎಲ್ಲವೂ ಕೂಡ ವ್ಯವಸ್ಥೆಗಳಾಗ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡು ಬರುವಂಥದ್ದು. ಬಂಧು ವಿರೋಧಗಳನ್ನ ಕಟ್ಟಿಕೊಳ್ತಕ್ಕಂಥ ಸ್ಥಿತಿ, ಆಪತ್ತಿನಿಂದ ಪಾರ ಆಗುವಂಥದ್ದು, ರೋಗಬಾಧೆಯಿಂದ ರಕ್ಷಣೆ ಅಥವಾ ರೋಗವಾಸಿಯಾಗುವಂಥ ಸ್ಥಿತಿ ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡು ಬರುವಂಥದ್ದು ಉಂಟು. ದಿನಗೂಲಿ ವಾರಗೂಲಿ ಮಾಡುವಂಥವರಿಗೆ ಒಳ್ಳೆಯ ಕೆಲಸ ಕಾರ್ಯಗಳೇನೋ ಅಚ್ಚುಕಟ್ಟಾಗಿ ಮಾಡ್ತೀರಿ, ಬಟ್ ಪ್ರತಿಫಲಗಳು ಸಿಗೋದ್ರಲ್ಲಿ ಸ್ವಲ್ಪ ಹಿನ್ನಡೆಗಳಾಗಬಹುದು. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಸ್ಥರಿಗೆ ಒತ್ತಡಗಳು ಜಾಸ್ತಿಯನ್ನು ಕಾಣ್ತಕ್ಕಂಥದ್ದು ಧನುಸ್ಸು ರಾಶಿ ನೋಡ್ತೀರಿ. ಹರಿಯುವ ನೀರಿಗೆ ಹಾಲು ಮತ್ತೆ ಜೇನುತುಪ್ಪವನ್ನು ಸ್ವಲ್ಪ ಹಾಕೋದ್ರಿಂದ ಸ್ವಲ್ಪ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡ್ತಕ್ಕಂಥದ್ದು. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಭೂಮಿಯಿಂದ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು, ಅಥವಾ ಭೂಮಿ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು, ಅಥವಾ ಭೂಮಿಯನ್ನು ಖರೀದಿ ಮಾಡಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನ, ಸೈಟೋ ಅಥವಾ ಭೂಮಿಯನ್ನು ಆಸ್ತಿಯನ್ನು ಮಾಡಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಯಂತ್ರೋಪಕರಣಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಖರೀದಿ ಮತ್ತೆ ಅದರಿಂದ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸಂದರ್ಭ. ಈ ಫ್ಯಾಕ್ಟ್ರಿಗಳನ್ನು ನಡೆಸುವಂಥವ್ರಿಗೆ, ಆಮೇಲೆ ಈ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಮತ್ತೆ ಈ ಸಾರಿಗೆ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲದ ಸ್ಥಿತಿಯನ್ನು ನೋಡಬಹುದು. ಒಟ್ಟಿನಲ್ಲಿ ಲಾಭವಾಗುವಂಥ ಸ್ಥಿತಿಯನ್ನು ಕಾಣ್ತದೆ. ಶತ್ರು ದಮನವಾಗ್ತಕ್ಕಂಥ ಸಂದರ್ಭ. ಮಾತು ಎಡವಟ್ಟು ತರಬಹುದು, ಎಚ್ಚರಿಕೆ ಮಾತನಾಡಬೇಕು. ಆರ್ಥಿಕವಾದಂಥ ಸ್ಥಿತಿ, ಲಾಭದ ಸ್ಥಿತಿಗತಿಗಳು ಚೆನ್ನಾಗಿಯೇ ಇರುತ್ತೆ, ಅದರಲ್ಲಿ ಯಾವುದೇ ಲೋಪದೋಷಗಳು ಇರುವುದಿಲ್ಲ ಅಂತಕ್ಕಂಥ ಸಂದರ್ಭ. ಆದರೆ ವೈಯಕ್ತಿಕವಾದಂಥ ಜೀವನ, ಸಾಂಸಾರಿಕ ಜೀವನ ಅಷ್ಟೊಂದು ತೃಪ್ತಿಯನ್ನು ಕೊಡುವುದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರುತ್ತೆ ಮಕರ ರಾಶಿಗೆ ಸಂಬಂಧಪಟ್ಟಂತೆ. ವ್ಯಾವಹಾರಿಕವಾದಂಥ ಜಗತ್ತು ಚೆನ್ನಾಗಿರುತ್ತೆ, ಸಾಂಸಾರಿಕವಾದಂಥ ಜೀವನ ಮಾತ್ರ ನಿಮಗೆ ಅಷ್ಟೊಂದು ಶುಭಪ್ರದವನ್ನು ತರೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರುತ್ತೆ. ಪರಿಹಾರವನ್ನೇನು ಮಾಡ್ಕೊಳ್ಬೇಕಾಗುತ್ತೆ, ಇನ್ನಷ್ಟು ಉತ್ತಮವಾದಂಥ ಸ್ಥಿತಿ ಅಂದರೆ ಸುಬ್ರಹ್ಮಣ್ಯನ ದರ್ಶನವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅಥವಾ ಸುಬ್ರಹ್ಮಣ್ಯನ ನಾಮಸ್ಮರಣೆ ಮಾಡಿ. ಇನ್ನಷ್ಟು ಲಾಭವೂ ಯೋಗವೂ ಅನುಕೂಲವೂ ಆಗುವಂಥ ಸ್ಥಿತಿಯನ್ನು ಕಾಣ್ತದೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ದಶಮಾಧಿಪತಿ ಪ್ರಭಾವ, ಹಾಗಾಗಿ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ, ಅಥವಾ ಪೂರ್ಣ ಪ್ರಮಾಣದಲ್ಲಿ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಯಾವುದಾದ್ರು ಬೇರೆ ಬೇರೆ ರೀತಿಯಾದಂಥ ಭಾವನಾತ್ಮಕವಾದಂಥ ಒತ್ತಡ, ಅಥವಾ ತುಂಬಾ ಎಮೋಷನಲ್ ಆಗಿ ತೆಗೆದುಕೊಂಡ ನಿರ್ಧಾರದ ಒತ್ತಡಗಳು, ಹಿಂದೆ ಆಗಿರ್ತಕ್ಕಂಥ ಕೆಲವೊಂದು ಘಟನೆಗಳು ನಿಮಗೆ ಎಲ್ಲೋ ಸಣ್ಣದಾಗಿ ಭಾವನಾತ್ಮಕವಾಗಿ ನೋವನ್ನು ಕೊಟ್ಟು ಸ್ವಲ್ಪ ಕೆಲಸದ ಕಡೆಗೆ ಪರ್ಫೆಕ್ಟ್ ಆಗಿ ಕೆಲಸ ಮಾಡೋಕ್ಕಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಕೆಲಸಗಾರ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥ ಕೆಲಸಗಾರರು ಬಿಟ್ಟು ಹೋಗುವಂಥ ಸಂದರ್ಭ. ಸೋದರ ಮಾವನಿಂದ ನಷ್ಟಗಳಾಗುವಂಥ ಸ್ಥಿತಿ. ಸ್ವಲ್ಪ ಮೇಲಧಿಕಾರಿಗಳು ಸರಿಯಾಗಿ ಸ್ಪಂದಿಸೋಲ್ಲ ಅನ್ನೋ ರೀತಿಯಾದಂಥ ಸಂದರ್ಭಗಳು ಬರುವಂಥದ್ದು. ಆರ್ಥಿಕವಾದಂಥ ಮುಗ್ಗಟ್ಟುಗಳು ಹೆಚ್ಚಾಗ್ತಕ್ಕಂಥ ಸ್ಥಿತಿ ಬರುವಂಥದ್ದು. ಸಾಕಾಗುವುದಿಲ್ಲ ಅನ್ನೋ ರೀತಿಯಾದಂಥ ವಾತಾವರಣ, ಅಂದ್ರೆ ಹಣಕಾಸಿನ ಕೊರತೆ ನಿಮ್ಮ ಮೇಲೆ ಒತ್ತಡವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕುಂಭರಾಶಿ ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುವಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಮಕ್ಕಳೊಂದಿಗೆ ಸ್ವಲ್ಪ ಕಲಹ ವಾಗ್ವಾದಗಳಾಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು. ಅದರ ಜೊತೆಯಲ್ಲಿ ಸ್ವಲ್ಪ ಯಾರೋ ಬೇರೆ ವ್ಯಕ್ತಿಗಳು ಮಾಡಿರ್ತಕ್ಕಂಥ ಕೆಲವೊಂದು ತಪ್ಪುಗಳು ನಿಮ್ಮ ಮೇಲೆ ಪರಿಣಾಮವನ್ನು ಬೀರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಒಂದು ಅದೃಷ್ಟದ ದಿವಸ ಅಂತಂದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣುತ್ತೆ. ಕುಂಭರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಶ್ರೀಲಕ್ಷ್ಮಿಗೆ ಮಲ್ಲಿಗೆ ಹಾರವನ್ನು ಸಮರ್ಪಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು
ಮೀನರಾಶಿನವರಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಮೀನರಾಶಿನವರಿಗೆ ಆರ್ಥಿಕವಾದಂಥ ಸ್ಥಿತಿ ಸುಧಾರಣೆ, ಉಳಿತಾಯದ ಸ್ಥಿತಿ ಸುಧಾರಣೆನ ಕಾಣತಕ್ಕಂಥದ್ದು, ಕೌಟುಂಬಿಕವಾಗಿದ್ದಂಥ ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳು, ಪ್ರಯಾಣ ಸ್ವಲ್ಪ ರದ್ದಾಗಬಹುದು ಅಥವಾ ಹೋಗುವಂಥ ಪ್ರಯಾಣವನ್ನು ಮುಂದೂಡುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಭೂಮಿ ವ್ಯವಹಾರಗಳು ಚೆನ್ನಾಗಾಗತ್ತೆ. ಪಿತ್ರಾರ್ಜಿತ ಸ್ವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅನುಕೂಲವಾಗ್ತಕ್ಕಂಥ ಸಂದರ್ಭಗಳಲ್ಲೂ ಕೂಡ ಕಂಡುಬರುತ್ತೆ. ತಂದೆಯ ಸಹಕಾರ ನಿಮಗೆ ಸಿಗುವಂಥದ್ದು. ವಿದ್ಯಾರ್ಥಿಗಳಿಗೆ ಅದ್ಭುತವಾದಂಥ ಅವಕಾಶ, ಅನುಕೂಲ, ಯೋಗ ಫಲ ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ. ವೈಯಕ್ತಿಕವಾದಂಥ ಅಥವಾ ವ್ಯಾವಹಾರಿಕವಾದಂಥ ರೀತಿ ಅಥವಾ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ನಡೆಸುವಂಥವ್ರಿಗೆ ತುಂಬ ಶುಭಪ್ರದವಾದಂಥ ದಿವಸವಾಗಿ ಪರಿವರ್ತನೆಯಾಗತ್ತೆ. ಬೇರೆಯವರ ಕೈ ಕೆಳಗೆ ದಿನಗೂಲಿ, ವಾರಗೂಲಿ, ತಿಂಗಳ ಸಂಬಳ ಕೆಲಸ ಮಾಡುವಂಥವ್ರಿಗೆ ಅಷ್ಟೊಂದು ಶುಭಪ್ರದ ಅಂತ ಅಥವಾ ತೃಪ್ತಿಕರ ಅನ್ನೋ ರೀತಿಯಲ್ಲಿ ಇರೋದಿಲ್ಲ. ಕೆಲಸ ಮಾಡ್ತೀರಿ 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 ಸಾಗೋದೇ ಇಲ್ಲ ಕೆಲಸ, ಆ ರೀತಿಯಲ್ಲಿ ಆಗುವಂಥ ಸ್ಥಿತಿಯನ್ನು ಕಾಣ್ತದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ವಿದ್ಯಾಭ್ಯಾಸ ಬಹಳ ಚೆನ್ನಾಗಿದೆ ಈ ದಿವಸ, ಆದಷ್ಟು ಉಪಯೋಗಿಸ್ಕೊಳ್ಳಿ. ಮೀನರಾಶಿನವರಿಗೆ ಸಂಬಂಧಪಟ್ಟಂತೆ ಕುಂಬಳಕಾಯಿನ ದಾನ ಮಾಡ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡ್ತಕ್ಕಂಥದ್ದು. ಶುಭವಾಗಲಿ. ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.